ಕಡಗಂಚಿ ನಿಯೋಜಿತ ಸಿಆರ್ಪಿ ಬಸವರಾಜ ಪೋಕಾರಿ ಕರ್ತವ್ಯ ಲೋಪ ಎಸಗಿ ಶಿಕ್ಷಕನಿಗೆ ಜೀವ ಬೆದರಿಕೆ ಹಾಕಿ ಹಾಡು ಹೊಗಲೆ ಭ್ರಷ್ಟಾಚಾರ ಮಾಡಿರುವುದರ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಕ್ರಮ ಕೈಗೊಂಡಿಲ್ಲ ಎಂದು ಕರ್ನಾಟಕ ನವನಿರ್ಮಾಣ ಸೇನೆ ಅಧ್ಯಕ್ಷರಾದ ರವಿ ದೇಗಾಂವ್ ಅವರು ಆರೋಪ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವರಾಜ ಪೂಜಾರಿ ಅವರು ಕಡಗಂಚಿ ನಿಯೋಜಿತ ಸಿಆರ್ಪಿ ಬಸವರಾಜ ಪೂಜಾರಿ ಕರ್ತವ್ಯ ಲೋಪ ಎಸಗಿ ಶಿಕ್ಷಕನಿಗೆ ಬೆದರಿಕೆ ಹಾಕಿ ಹಾಡು ಹಗಲೇ ಭ್ರಷ್ಟಾಚಾರ ಮಾಡಿರುವುದರ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಉಪನಿರ್ದೇಶಕರು ಮತ್ತು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ನವನಿರ್ಮಾಣ ಸೇನೆಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಂಜು ಸವಳೇಶ್ವರ್, ಗುರುನಾಥ್ ಗೌಡ್, ಭಾಗ್ಯವಂತ್ ಗುತ್ತೇದಾರ್, ಗುರುನಾಥ್ ಗೌಡ್, ಹಿರೇಗೌಡ, ಅಶ್ವಥ್ ನಮ್ಮ ದಕ್ಷಿಣ ವಲಯ ಅಧ್ಯಕ್ಷರು ತಾರ್ಟೆಲ್, ಜಯಾನಂದ ರಟ್ಕಲ್, ಜಯನಂದ್ ರಟ್ಕಲ್, ಜಯರಾಜ್ ರಾಜ್ ಕೈಲಾಸ್ ನಗರ್ ಅವರು, ರಾಜ್. ಕರ್ನಾಟಕ ನವನಿರ್ಮಾಣ ಸೇನೆ ಕರೆದದ್ದು ಉದ್ದೇಶ ಇಷ್ಟೇ ಸರ್. ಒಬ್ಬರು ಶಿಕ್ಷಕರು ಇರ್ತಾರೆ, ಅವರು ಬಸವರಾಜ್ ಪೂಜಾರಿ ಅಂತ. ಇವತ್ತು ಕನ್ನಡ ಶಾಲೆ ಉಳಿಬೇಕು, ಕನ್ನಡ ಶಾಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಆಗಬೇಕು, ಮತ್ತು ಕನ್ನಡ ಶಿಕ್ಷಣದಲ್ಲಿ ಒಳ್ಳೆಯದಾಗಬೇಕಂತಂದರೆ ಇವತ್ತು ಶಿಕ್ಷಕರು ಒಳ್ಳೆಯದಾಗಿರಬೇಕು, ಶಿಕ್ಷಕರ ಶಬ್ದ ಬಳಸೋದು ಒಳ್ಳೆಯದಾಗಿರಬೇಕು ಅಂತ ನಾವು ಭಾವಿಸ್ತೇವೆ. ಇವತ್ತು ಗುರು ಅಂದರೆ ನಮಗೆ ಒಂದು ಗುರುಗಳು ಅಂದರೆ ಇವತ್ತು ನಮ್ಗೆ ಮಾರ್ಗದರ್ಶಕರು. ಆ ಶಿಕ್ಷಕರು ಇವತ್ತು ಏನು ಮಾಡ್ತಾರಂತಂದರೆ, ಇವತ್ತು ಒಬ್ಬ ಶಿಕ್ಷಕ ಮನ್ಸೂರ್ ಸಾಬ್ ಮುಜಾವರ್ಕರ್ ಅವರಿಗೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ಸ್ಕೂಲಿಗೆ ಒಂದು ಟೀಚರ್ಗೆ ಒಂದು ಫೋನ್ ಮಾಡಿದಾಗ ಅಲ್ಲಿ ಈ ಕಾರ್ಯಕ್ರಮ ಮಾಡೋದಿತ್ರಿ, ಸರ್ಕಾರ ಅದಕ್ಕೆ ಅನುದಾನ ಕೊಡ್ತದೆ, ಅದಕ್ಕೆ ನಿಮಗೆ ಯಾಕೆ ದುಡ್ಡು ಕೊಡಬೇಕಂತ ಕೇಳಿದಾಗ ಇವತ್ತು ಅವಾ ಶಬ್ದದಿಂದ ಬೈಯೋದು, ಹಿಂಗೆ ಕೊಲೆ ಬೆದರಿಕೆ ಹಾಕೋದು ಅಂಥ ಕೆಲಸ ಇವತ್ತು ಸುಮಾರು 2024ರಿಂದ ಅವ್ರಿಗೆ ಆಗದಂಥ ಘಟನೆ ಇದು. ಅಲ್ಲಿವರೆಗೂ ಶಿಕ್ಷಣ ಕಮಿಷನರ್ ಆದಂಥ ಅವ್ರಿಗೆ ಕೂಡ ಇವತ್ತು ಮನವಿ ಕೊಟ್ಟಿದ್ದಾರೆ, ಜಿಲ್ಲಾ ಪಂಚಾಯತಿ CO ಅವ್ರಿಗೆ ಕೊಟ್ಟಿದ್ದಾರೆ, ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಕೊಟ್ಟಿದ್ರು ಇವತ್ತು ಬಸವರಾಜನ ಮೇಲೆ ಯಾವುದೂ ಕೂಡ ತನಿಖೆ ಆಗಲಿಲ್ಲ, ಯಾವುದೂ ಕೂಡ ಕರೆದು ಮಾತಾಡ್ಸೋಂತಾಗಲಿಲ್ಲ, ಅವ್ರಿಗೆ ಕ್ಷಮೆನೂ ಕೇಳಲಿಲ್ಲ. ಇದು ಯಾಕೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಇಷ್ಟೇ. ನಾವು ಇವತ್ತು ಕನ್ನಡ ಶಿಕ್ಷಕರಾಗಿದ್ದೀರಿ, ಇವತ್ತು ಒಳ್ಳೆಯದಾಗಿರ್ಬೇಕಂತ ನಾನು ಭಾವಿಸ್ತೇನೆ. 9 ವರ್ಷದಲ್ಲಿ ಇವತ್ತು ಏನು ಶಿಕ್ಷಣ ಹಿಂದೆ ಅಭಿವೃದ್ಧಿ ಇತ್ತು, ಆ ಮುಂದಿನ ದಿನದಲ್ಲಿ ಇರ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಬಸವರಾಜ್ ಅವರು 8 ತಿಂಗಳ ಸ್ಕೂಲಿಗೆ ಬರಲ್ದೆ, ಮಕ್ಕಳಿಗೆ ಪಾಠ ಮಾಡಲಾರ್ದೆ ಇವತ್ತೇನು ಸರ್ಕಾರದಿಂದ ಏನು ಸ್ಯಾಲ್ರಿ ತೊಗೋತಾ ಇದ್ದಾರೆ ಅದನ್ನು ನಮ್ಮಲ್ಲಿ ಎವಿಡೆನ್ಸ್ಗೆ ಸಾಧಿದ್ದೀನಿ. ಹಾಗಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕಂತ ನನ್ನ ಮನವಿ ಇದೆ ಸರ್. ಹಾಗಾಗಿ ಇವತ್ತು ಏನು ಅಂಥ ಶಿಕ್ಷಕರಿದ್ದಾರಲ್ಲ, ಅಂಥ ಶಿಕ್ಷಕರು ಇವತ್ತು ಯಾಕೆ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಹೋಗೋದು ಬಿಟ್ಟು ಅದು ಏನು ಪ್ರೈವೇಟ್ 2,000 ಕೊಡು 1,000 ಕೊಡು ಅಂತ ಇದು ಸುಮಾರು ಶಿಕ್ಷಕರು ನೋವಿದೆ ಸರ್. ಇದು ಒಬ್ಬರದಿಬ್ಬರದಲ್ಲ, ಇದು ಇವತ್ತು ಒಬ್ಬರದೇ ಅಂತ ನಾನು ವೈಯಕ್ತಿಕವಾಗಿ ಹೋಗ್ತಿಲ್ಲ. ಎಲ್ಲರ ಹತ್ರ ಇವತ್ತು ಕೇಳಿದಾಗ ಸರ್ ನಾವು ಕಾರ್ಯಕ್ರಮ ಮಾಡೋಗಿರ್ತೀವಿ, ದುಡ್ಡು ಕೊಡ್ರಿ ಅಂತ ಹೇಳ್ತಾರೆ. ಅದು ಸರ್ಕಾರದಿಂದ ದುಡ್ಡು ಇರ್ತದೆ, ಇದ್ರೂ ಕೂಡ ಅಂಥದ್ದು ಮಾಡ್ತಾ ಇಲ್ಲ ಅಂತ ಅನಿಸ್ತದೆ ಸರ್. ಯಾರು ಸರ್? ಈ ಬಸವರಾಜ್ ದುಡ್ಡು ಕೇಳಿರ್ತಾರೆ ಸರ್. ಅವರು ಶಿಕ್ಷಕರು ಸರ್, ಶಿಕ್ಷಕರೇ ಅಲ್ಲ. ಇದು ಒಂದು ಟೀಚರ್ಗೆ ಅವ್ರಿಗೆ ಬುಸ್ನೂರು ಕಡಗಂಚಿ ಒಂದು ಸ್ಕೂಲ್ ಅದ ಸರ್, ಅಲ್ಲಿ ಮಾಧ್ಯಮ ಸ್ಕೂಲ್.
ಆ ಸ್ಕೂಲ್ಗೆ ಟೀಚರ್ಗೆ ಹಾಂ ಗೌರ್ಮೆಂಟ್ ಸ್ಕೂಲೇ ಪ್ರತೀಕ ಹಾಂ CRP ಸರ್ ಅದೇ ಸರ್ ಒಂದು ನಿಮಿಷ ಹಾಂ ಸರ್ CRP ಅದೇ ದುಡ್ಡು ಕೇಳಬಾರ್ದು ಸರ್ ನಾನು ಅದೇ ಅಂತೀನಿ ಸರ್ ಅದಕ್ಕೆ CRP ದುಡ್ಡು ಕೇಳೋದಿಲ್ಲ ಅದೇ ದುಡ್ಡಿನ ದಬ್ಬಳಿಕೆ ತೋರಿಸ್ಬೇಕು ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಸರ್ ಅದು ನಾನು ಗಮನಕ್ಕೆ ಬಂದಿಲ್ಲ ಸರ್ ಬಂದು ನಾನು ಹೇಳ್ತೀನಿ ಸರ್ ಅಲ್ಲಿ ಕಾಂಪ್ಲೇಂಟ್ ಮಾಡಿದ್ರು ಕೂಡ ಸರ್ ಇವ್ರನ್ನೂ ಕೂಡ ಮಾನ್ಸೂರ್ ಮುಜಾವರ್ ಮಾಡಿದ್ದಾರೆ ಸರ್ ಅಲ್ಲಿ ನಿಮಗೆಲ್ಲ ಕಾಪಿ ಕೊಟ್ಟಿದ್ದೀವಿ ಸರ್ ಅದಕ್ಕೆಲ್ಲ ಕಾಪಿ ಕೊಟ್ಟಿದ್ದೀವಿ ಅಲ್ಲೆಲ್ಲ ಅಧಿಕಾರಿಗಳಿಗೆ ಕಳಿಸಿದ್ದೆಲ್ಲ ನಿಮ್ಮ ಕಾಂಪ್ಲೇಂಟ್ ಆಯ್ತು ಸರ್ ಹಾಂ ಯಾವಾಗ ಸರ್ ಶಿಕ್ಷಣ ಸರ್ ಇಲ್ಲ ಸರ್ ನಾನು ಅದೇ ಸರ್ ನಾವು ಅದೇ ಸರ್ ಕನ್ನಡ ಶಾಲೆ ಉಳಿಗಾಗಿ ತಂದು ಹೋರಾಟ ಮಾಡಿಸ್ತೀವಿ ಸರ್ ಇಲ್ಲ ಸರ್ ಇವರು ಶಿಕ್ಷಣ ಸಂಘದವ್ರು ಒಬ್ಬರೇ ಹೇಳ್ಕೊಂಡು ತೋರ್ತಾರೆ ಸರ್ ಹಾಂ ಸರ್ ಇಲ್ಲ ಸರ್ ಇಲ್ಲ ಹಾಂ ಅದನ್ನೇ ಸರ್ ಅದನ್ನೇ ಈಗಾದರೂ ಎಚ್ಚರಿಸ್ಕೊಳ್ಬೇಕು ಸರ್ ಶಿಕ್ಷಕರು ನಾನು ಒಬ್ಬರ ಪರವಾಗಿ ಅಂತ ಹೇಳ್ತಿಲ್ಲ ಈಗ ಮುಂದೆ ಹೋಗಿ ದಿನನಿತ್ಯ ಸ್ಕೂಲಿಗೆ ಹೋಗಿ ಪಾಠ ಮಾಡೋದು ಬಿಟ್ಟು ಇಂಥ ಪ್ರಚೋದನೆ ಮಾಡಬಾರ್ದು ಅಂತ ನನಗೆ ಹೇಳಿಕ್ಕೆ ಸರ್ ಸರ್ ಅವ್ರು ಬೈದದ್ದು ಭೀ ನಮ್ಮಲ್ಲಿ ಒಂದು ಆಡಿಯೋನು ಆಯ್ತು ಸರ್ ನಿಮ್ಮದು ಅದಕ್ಕೆ ಇಲ್ಲ ಸರ್ ಇಲ್ಲ ಅವ್ರಿಗೊಂದು ಇಲ್ಲ ಅವ್ರಿಗೆ ಬೈದು ನಾವೊಂದು ಇದಕ್ಕೆ ಕೊಡ್ತೀನಿ ಸರ್ ಸರ್ ಮನ್ಸುಖಾನ್ ಸರ್ ನೀವು ಸ್ಪಷ್ಟವಾಗಿ ತಿಳ್ಕೊರಿ ನೀವು ಏನಂತ ಫಸ್ಟ್ ಅರ್ಥ ಮಾಡ್ಕೊರಿ ಮೊದಲು ನೀವು ಏನಂತ ತಿಳ್ಕೊಡ್ರಿ ನಾನು ಪ್ರಶ್ನೆ ಮಾಡಿ ನಾನು ಕಟ್ಟಲ್ಲ ಕೆಲಸ ಅಷ್ಟೇ ಅಂತ ಕೆಲಸ ನನ್ನ ಕೆಲಸ ಮಾಡ್ತಿರ್ತೀರ ಸರ್ ನನಗೆ ಮಾತಾಡ ಬರ್ತಾರೆ ನೀವು ಮಾತಾಡೋದಂಗ ಕೆಲಸ ಸೆಕ್ಷನ್ ಸರ್ ಅಡ್ಡಿ ಸರ್ ಕೇಳ್ರಿ ಸಾಹೇಬ್ರೆ ನಾ ಏನಂತ ಕೇಳ್ರಿ ಆದ್ರೆ ಇದು ಈ ರೀತಿ ಮಾತಾಡೋದು ನೀವು ಅಲ್ಲ ಯಾವಪ್ಪ ನೀವು ಯಾರು ನಾನು ಪ್ರಶ್ನೆ ಮಾಡಿ ನನ್ನ ಕಂಪ್ಲೇಂಟ್ ನನ್ನ ಅಡ್ಮಿನಿಸ್ಟ್ರೇಷನ್ ಟೀಚರ್ಸ್ಗೆ ಎತ್ತು ಕಟ್ಟೋದು ಎಷ್ಟು ಸೆಕ್ಷನ್ ಸರ್ ನಾ ನಿಮ್ಗೆ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಡ್ಡಿಪಡಿಸ್ತಕ್ಕಂಥ ಎತ್ತು ಕಟ್ತಾ ಇದೆ ಏನೋ ಸಮಸ್ಯೆ ಕ್ರಿಯೇಟ್ ಮಾಡುತ್ತದೆ ಎತ್ತು ಕಟ್ಟುತ್ತದೆ ಫಸ್ಟ್ ಹುಷಾರಾಗಿರ್ರಿ ಇಲ್ಲ ನನಗೆ ನೀವು ಹೊಡೆಯತ್ರಿ ಬೆಳೆಯತ್ರಿ ಡ್ಯೂಟಿ ಬಿಡೋದು ಡ್ಯೂಟಿ ಸಂಬಂಧ ಇದೆ ಟೀಚರ್ ಎಲ್ಲ ಆಲ್ಮೋಸ್ಟ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿ ಅಂತೀರಲ್ಲ ನೀವು ಯಾವ ಕಂಪ್ಲೇಂಟ್ ಇಲ್ಲಿ ಕೇಳ್ರಿ ಸರ್ ಮನುಷ್ಯ ನೀವು ಯಾವ ಇಲ್ಲಿ ಕೇಳ್ರಿ ಸರ್ ನೀವು ಕಂಪಿ ಏರಿಸ್ಕೋಬೇಡ್ರಿ ನಿಮ್ಮ ನನಗೂ ಮಾತಾಡ ಬರ್ತದ ನಿಮ್ಮ ಅಪ್ಪ ಹುಟ್ಟಿ ಮಾತಾಡೋದಿಲ್ಲ ಹೌದಾ ಆಯ್ತು ನಿಮ್ಮ ಅಪ್ಪ ತುಂಬಿ ಬರ್ದು ಹುಟ್ಟಿದ್ರೆ ಇಪ್ಪತ್ತೈದು ಮಾತಾಡಿ ಸರಿ ಆಯ್ತು ಸರ್ ಮಾಡಿ ಇಂಥ ವಿಷಯ ಅದ ಸರ್ ಹಂಗಾಗಿ ನಿಮ್ಗೆ ಗಮನಕ್ಕೆ ಬರಬೇಕಾಗಿತ್ತು ಆಯ್ತು ಸರ್ ಈಗ ನೀವು ಹೇಳಿದ ವಿಷಯ ಒಂದು ಒಳ್ಳೆಯದ ಸರ್ ಅದಕ್ಕೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದಿದ್ರು ಅದು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ ಸರ್ ಮುಂದಿನ